ಮಿತ್ರರೇ ನಮಸ್ಕಾರ. ಮಿತ್ರರೇ, ಚೀನಾದಲ್ಲಿ SCO ಶೃಂಗಸಭೆ ನಡೀತಾ ಇದೆ. ಈ ಶೃಂಗಸಭೆ ಹಿಂದೆಂದಿಗಿಂತಲೂ ಹೆಚ್ಚು ಯಶಸ್ವಿಯಾಗಿ ನಡೀತಾ ಇದೆ. ಚೈನಾ ಸದ್ಯದ ಪರಿಸ್ಥಿತಿಯ ಎಲ್ಲಾ ಲಾಭವನ್ನು ಪಡೆದುಕೊಳ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ. ಈಗ ಈ SCO ಶೃಂಗಸಭೆಯಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಅದೇನು ಕೇಳಿದ್ರೆ, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಿಯ ಮುಂದೆಯೇ ಈ ಭಯೋತ್ಪಾದನೆಯನ್ನು ತುಂಡವಾಗಿ ಖಂಡಿಸಿದ್ದಾರೆ. ಇಂತಹ ಭಯೋತ್ಪಾದನೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ಯಾರೇ ಆದರೂ ಕೂಡ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಮೋದಿ ಪ್ರತಿಪಾದಿಸಿದ್ದಾರೆ. ಇದೆಲ್ಲದರ ನಡುವೆ ಕ್ಸಿ ಜಿನ್ಪಿಂಗ್ ಮಾತನಾಡಿ ಅಮೆರಿಕದ ಬೆದರಿಸುವ ತಂತ್ರದ ಬಗ್ಗೆಯೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕದ ಇಂತಹ ತಂತ್ರ ಫಲ ಕೊಡೋದಿಲ್ಲ ಅನ್ನುವ ಅರ್ಥದಲ್ಲಿ ಕ್ಸಿ ಜಿನ್ಪಿಂಗ್ ಗುಡುಗಿದ್ದಾರೆ. ಇದೆಲ್ಲದರ ನಡುವೆ SCOದಲ್ಲಿ ಪಾಕಿಸ್ತಾನದ ಪ್ರಧಾನಿ ಸ್ವಲ್ಪ ಸೈಡ್ಲೈನ್ ಆಗಿದ್ದು, ಭಾರತದ ಪ್ರಧಾನಿ ಟರ್ಕಿಯ ಎರ್ಡೋಗನ್ನ ಕೈಕುಲುಕಿದ್ದು, ಪುತಿನ್, ಮೋದಿ, ಕ್ಸಿ ಜಿನ್ಪಿಂಗ್ ಬಹಳ ಕ್ಲೋಸ್ ಆಗಿ ಮಾತನಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದ್ದು, ಹೀಗೆ SCOದಲ್ಲಿ ಅನೇಕ ವಿಚಾರಗಳಿದಾವೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂಶ ಏನು ಗೊತ್ತಾ? ಚೈನಾದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಾರತಕ್ಕಿಂತಲೂ ಹೆಚ್ಚು ಇಂಟ್ರೆಸ್ಟ್ ಇರುವಂತಹದ್ದು ಅಮೆರಿಕಾಗೆ. ಅಮೆರಿಕ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಲೇ ಇದೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯನ್ನು ಅವರಿಗೆ ನೋಡಿ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹತಾಶೆಯಿಂದ ಅಮೆರಿಕದ ಬಾಯಲ್ಲಿ ಬಹಳ ಕೀಳು ಮಟ್ಟದ ಹೇಳಿಕೆಗಳು ಬರ್ತಾ ಇದ್ದಾವೆ. ಯಾವುದೇ ತಂತ್ರಗಾರಿಕೆಯ ಮೂಲಕವೂ ಭಾರತವನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಾಗೆ ಅರ್ಥ ಆದ ಬಳಿಕ ಅವರೀಗ ಮತ್ತೊಂದು ತಂತ್ರಕ್ಕೆ ಕೈ ಹಾಕಿದ್ದಾರೆ. ಅದೇನು ಕೇಳಿದ್ರೆ, ಭಾರತವನ್ನ ಜಾತಿ ಆಧಾರದಲ್ಲಿ ವಿಭಜಿಸುವಂತಹದ್ದು. ಅಮೆರಿಕದ ಟ್ರಂಪ್ ಸರ್ಕಾರದ ಪ್ರಭಾವಿ ಒಬ್ಬ ವ್ಯಕ್ತಿ ಭಾರತದ ಬ್ರಾಹ್ಮಣ ಸಮುದಾಯದ ಬಗ್ಗೆ ಮಾತನಾಡಿದ್ದಾನೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂಶವೇ. ಭಾರತ ಇದನ್ನು ಲೈಟ್ ಆಗಿ ತೆಗೆದುಕೊಳ್ಳುವಂತಿಲ್ಲ, ಇದನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಇಡೀ ಸಮಾಜ ಒಂದಾಗಿ ನಿಲ್ಲಬೇಕು. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ SCO ಶೃಂಗಸಭೆಯಿಂದಲೇ ಆರಂಭ ಮಾಡೋಣ. ಮೊದಲಿಗೆ ಈ SCOದಲ್ಲಾದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಅದು ಯಾವ ರೀತಿಯಾಗಿ ವೈರಲ್ ಆಯಿತು ಆ ವಿಡಿಯೋಗಳು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ದೊಡ್ಡ ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಇಟಲಿ PM ಜಾರ್ಜಿಯಾ ಮೆಲೋನಿ ಮತ್ತು ನರೇಂದ್ರ ಮೋದಿ ಯಾವಾಗಲೇ ಭೇಟಿ ಆದ್ರೂ ಕೂಡ ಆ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತವೆ. ಇದೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಆಗುವಂತಹ ವಿಚಾರ. ಈ ಬಾರಿಯೂ ಮಿತ್ರರೇ SCO ಶೃಂಗಸಭೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ SCOದ ಸದಸ್ಯ ದೇಶಗಳು ಜೊತೆಗೆ ಚೀನಾ ಒಂದು 20ಕ್ಕೂ ಹೆಚ್ಚು ದೇಶಗಳಿಗೆ ಆಹ್ವಾನವನ್ನ ಕೊಟ್ಟಿತ್ತು. ಹೀಗೆ SCOದಲ್ಲಿ ಭಾಗಿಯಾದಂತಹ ಎಲ್ಲ ನಾಯಕರ ಗ್ರೂಪ್ ಫೋಟೋ ಸೆಷನ್ ಇತ್ತು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು, ಕ್ಸಿ ಭಾಗಿಯಾಗಿದ್ರು, ಇನ್ನೊಂದು ಕಡೆ ಪುತಿನ್ ಭಾಗಿಯಾಗಿದ್ರು, ಹಾಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ಗೆ ಅಷ್ಟೊಂದು ಮಾನ್ಯತೆ ಸಿಕ್ಕಂತೆ ಕಂಡು ಬಂದಿಲ್ಲ. ಅವರೊಂದು ಸ್ವಲ್ಪ ಏಕಾಂಗಿಯಾಗಿ ಕಂಡು ಬಂದ್ರು. ಫೋಟೋ ಸೆಷನ್ ಮುಗಿಸಿ ಪುತಿನ್ ವಾಪಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪುತಿನ್ರನ್ನ ಮಾತನಾಡಿಸೋದಕ್ಕೆ ಶಹಬಾಜ್ ಶರೀಫ್ ಸಾಕಷ್ಟು ಪರಿಶ್ರಮ ಪಟ್ಟರು. ಅಂತಿಮವಾಗಿ ಹಾಗೋ ಹೀಗೋ ಹೋಗಿ ಪುತಿನ್ ಕೈ ಶೇಕ್ ಮಾಡಿದಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಪುತಿನ್ ಮತ್ತು ನರೇಂದ್ರ ಮೋದಿ ಅವರು ಒಟ್ಟಾಗಿ ಮಾತನಾಡ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ ಅವರು ಒಂದೇ ಕಣ್ಣಲ್ಲಿ ವಾರೆ ನೋಟದಲ್ಲಿ ನೋಡ್ತಾ ಇರುವಂತಹ ವಿಡಿಯೋ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಹಾಗೆ ನರೇಂದ್ರ ಮೋದಿ ಅವರು ಎರ್ಡೋಗನ್ ಹ್ಯಾಂಡ್ ಶೇಕ್ ಮಾಡಿದ್ದು ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ವಿಪರೀತವಾದಂತಹ ಬೆಂಬಲ ಕೊಟ್ಟಿತ್ತು. ಇದೇ ಎರ್ಡೋಗನ್ ಪಾಕಿಸ್ತಾನಕ್ಕೆ ಪೂರ್ಣ ಪ್ರಮಾಣದ ಸಹಾಯವನ್ನ ಮಾಡಿದ್ದ ಅಂತ ಭಾರತ ಕಿಡಿಕಾರಿತ್ತು. ಟರ್ಕಿ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡಿದ್ದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಮ್ಯಾನ್ ಪವರ್ ಅನ್ನು ಪೂರೈಸುವ ಮೂಲಕ ಭಾರತದ ಮೇಲೆ ನೇರವಾಗಿ ಟರ್ಕಿ ಯುದ್ಧ ಮಾಡಿದೆ ಎನ್ನುವ ಅರ್ಥದಲ್ಲಿ ಭಾರತ ಕಿಡಿಕಾರಿತ್ತು. ಹೀಗಾಗಿ ಟರ್ಕಿ ಮತ್ತು ಭಾರತದ ಸಂಬಂಧ ಬಹಳಷ್ಟು ಹದಗೆಟ್ಟು ಹೋಗಿತ್ತು. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು SCOದ ಗ್ರೂಪ್ ಫೋಟೋ ಸೆಷನ್ ಸಂದರ್ಭದಲ್ಲಿ ಎರ್ಡೋಗನ್ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಹೀಗಾಗಿ ಈ ಫೋಟೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನು SCOದ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಶಹಬಾಜ್ ಶರೀಫ್ ಅವರ ಮುಖವನ್ನೇ ನೋಡೋದಕ್ಕೆ ಇಷ್ಟಪಟ್ಟಿಲ್ಲ. ಒಮ್ಮೆಯೂ ಕೂಡ ಎದುರಾಬದ್ರಾ ಕೂಡ ಆಗಿಲ್ಲ. ಅಷ್ಟರ ಮಟ್ಟಿಗೆ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಏನೇ ದ್ವೇಷ ಇದ್ರೂ ಕೂಡ ಸಾಮಾನ್ಯವಾಗಿ ಇಬ್ಬರು ನಾಯಕರು ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಸೌಜನ್ಯಕ್ಕಾದ್ರೂ ಒಂದು ಕೈ ಕುಲುಕುವಂತಹ ಪದ್ಧತಿ ಇತ್ತು. ಆದರೆ ಈ ಬಾರಿ ನರೇಂದ್ರ ಮೋದಿ ಅವರು ಶಹಬಾಜ್ ಶರೀಫ್ ಮೇಲೆ ಆ ಕರುಣೆಯನ್ನು ತೋರಿಸದಂತೆ ಕಂಡು ಬರ್ತಾ ಇಲ್ಲ. ಇನ್ನು SCO ಶೃಂಗಸಭೆಯ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋದಾದ್ರೆ, ಈ ಶೃಂಗಸಭೆಯಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಟಾರ್ಗೆಟ್ ಮಾಡಿ ಮಾತನಾಡದಂತೆ ಕಂಡು ಬಂತು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದಂತಹ ವಿಚಾರ ಏನು ಕೇಳಿದ್ರೆ, ಭಯೋತ್ಪಾದನೆ ಶಾಂತಿ ಮತ್ತು ಭದ್ರತೆಗೆ ಅತಿ ದೊಡ್ಡ ಬೆದರಿಕೆಯಾಗಿದೆ. ಈ ಭಯೋತ್ಪಾದನೆಯ ವಿರುದ್ಧ ದ್ವಿಮುಖ ಧೋರಣೆಯನ್ನ ಯಾರೂ ಕೂಡ ಸಹಿಸಬಾರದು. ಯಾರು ಭಯೋತ್ಪಾದನೆಯ ವಿರುದ್ಧ ದ್ವಿಮುಖ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೋ ಅಂತಹ ದೇಶಗಳ ವಿರುದ್ಧ ನಾವೆಲ್ಲರೂ ಒಂದಾಗಬೇಕು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಭಯೋತ್ಪಾದನೆಯ ವಿಚಾರದಲ್ಲಿ ಭಾರತ ಶೂನ್ಯ ಸಹಿಷ್ಣುತೆಯನ್ನ ಹೊಂದಿದೆ ಅಂತ ಘಂಟಾಘೋಷವಾಗಿ SCOದ ಶೃಂಗಸಭೆಯಲ್ಲೇ ಘೋಷಣೆ ಮಾಡ್ತಾರೆ. ಹಾಗೆ ನರೇಂದ್ರ ಮೋದಿ ಅವರು
ಚೈನಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕ್ಸಿ ಜಿನ್ಪಿಂಗ್ ಅವರು ಕೊಟ್ಟಂತಹ ಅದ್ಭುತ ಸ್ವಾಗತವನ್ನು ಕೂಡ ಅಲ್ಲಿ ಸ್ಮರಿಸಿಕೊಂಡು ಕ್ಸಿ ಜಿನ್ಪಿಂಗ್ಗೆ ಒಂದು ಧನ್ಯವಾದವನ್ನ ಕೂಡ ಹೇಳ್ತಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಉಲ್ಲೇಖ ಮಾಡಿ ಭಯೋತ್ಪಾದನೆಯ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಹೆಸರನ್ನ ಹೇಳಿಲ್ಲ ಅಷ್ಟೇ, ಬದಲಾಗಿ ಚಪ್ಪಲಿಗೆ ಬಟ್ಟೆ ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಶಾಬಾಜ್ ಶರೀಫ್ ಮುಖಕ್ಕೆ ತಪರಾಕಿ ಕೊಟ್ಟ ಹಾಗೆ ಮಾತಿನಲ್ಲೇ ಏಟು ಕೊಟ್ಟಿದ್ದಾರೆ. ಇನ್ನು ಈ ಬಾರಿಯ SCOವನ್ನು ಹೋಸ್ಟ್ ಮಾಡಿರುವಂತಹ ಕ್ಸಿ ಜಿನ್ಪಿಂಗ್ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಕ್ಸಿ ನೇರವಾಗಿ ಅಮೆರಿಕವನ್ನ ಟಾರ್ಗೆಟ್ ಮಾಡದಂತೆ ಕಂಡು ಬಂತು. ಇವತ್ತು ಅಮೆರಿಕ ಬೆದರಿಸುವಂತಹ ತಂತ್ರವನ್ನು ಅನುಸರಿಸ್ತಾ ಇದೆ ಅನ್ನೋದನ್ನ ಕ್ಸಿ ಜಿನ್ಪಿಂಗ್ ಪರೋಕ್ಷವಾಗಿ ಒತ್ತಿ ಹೇಳಿದ್ರು. ಇದನ್ನ ನಾವು ಸಹಿಸೋದಿಲ್ಲ. SCOದ ಎಲ್ಲ ರಾಷ್ಟ್ರಗಳು ಕೂಡ ಪರಸ್ಪರ ಸಹಕಾರದೊಂದಿಗೆ ಇದರ ವಿರುದ್ಧವಾಗಿ ಹೋರಾಡಬೇಕು ಅಂತ ಕ್ಸಿ ಜಿನ್ಪಿಂಗ್ ಕರೆ ಕೊಟ್ಟರು. ಒಟ್ನಲ್ಲಿ ಮಿತ್ರರೇ, ಪರಿಸ್ಥಿತಿಯ ಲಾಭವನ್ನ ಚೀನಾ ಬಹಳ ಯಶಸ್ವಿಯಾಗಿ ಬಳಸಿಕೊಂಡಿದೆ. ಅಂದ್ರೆ ಅಮೆರಿಕಾಗೆ ಏನು ಸಂದೇಶ ಕೊಡಬೇಕಿತ್ತೋ ಅದನ್ನ ಕ್ಸಿ ಜಿನ್ಪಿಂಗ್ ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಟ್ರಂಪ್ ಮಾಡ್ತಾ ಇರುವಂತಹ ಪ್ರತಿ ಬ್ಲಂಡರ್ ಕೂಡ ಚೈನಾಗೆ ವರದಾನವಾದಂತೆ ಕಂಡು ಬರ್ತಾ ಇದೆ. ಇನ್ನು ಚೈನಾದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಕ್ಸಿ ಜಿನ್ಪಿಂಗ್, ಇನ್ನೊಂದು ಕಡೆ ಪುತಿನ್ ಎಲ್ಲರೂ ಒಟ್ಟಾಗಿ ಅಮೆರಿಕದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕ ಸುಮ್ಮನೆ ಕೂತಿರೋದಕ್ಕೆ ಸಾಧ್ಯವಾ? ಅವರು ಒಳಗೊಳಗೆ ಕೈ ಹಿಸುಕಿಕೊಳ್ತಾ ಇದ್ದಾರೆ. ನೇರವಾಗಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಟ್ರಂಪ್ ಸರ್ಕಾರದ ಹತಾಶೆ ಎದ್ದು ಕಾಣೋದಕ್ಕೆ ಶುರುವಾಗಿದೆ. ಯಾವ ಮಟ್ಟಿಗೆ ಅವರು ಹತಾಶರಾಗಿದ್ದಾರೆ ಅಂತಂದ್ರೆ ಅವರ ಸ್ಟೇಟ್ಮೆಂಟ್ ನಿಂದಲೇ ಗೊತ್ತಾಗ್ತಾ ಇದೆ. ಈ ಪೀಟರ್ ನವಾರೋ ಬಗ್ಗೆ ನಿಮಗೆ ಹಲವು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈತ ಟ್ರಂಪ್ನ ಅಡ್ವೈಸರ್. ಇವತ್ತು ಟ್ರಂಪ್ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ದಿನಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣೀಕರ್ತರು ಅವರ ಟೀಮ್ ನಲ್ಲಿರುವಂತಹ ಮೆಂಬರ್ಸ್. ಅವರ ಟೀಮ್ ಅನ್ನು ಒಮ್ಮೆ ನೋಡಿದ್ರೆ ಟ್ರಂಪ್ ಈ ರೀತಿಯಾಗಿ ಹುಚ್ಚಾಟ ಆಡ್ತಿರೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಟೀಮ್ ಹೇಗಿರುತ್ತೋ ಅದೇ ರೀತಿಯಾಗಿ ನಾಯಕ ಇರ್ತಾನೆ. ಒಬ್ಬ ನಾಯಕ ಯಶಸ್ವಿ ಆಗಬೇಕು ಅಂತಂದ್ರೆ ಆತ ಮೊದಲಿಗೆ ಟೀಮ್ ಸೆಲೆಕ್ಷನ್ ಅನ್ನ ಬಹಳ ಸರಿಯಾಗಿ ಮಾಡ್ಕೊಂಡಿರ್ಬೇಕು. ಆದ್ರೆ ಟ್ರಂಪ್ ಅಂತಹ ಒಬ್ಬ ಹುಂಬ ಇನ್ನೆಂತಹ ಟೀಮ್ ಅನ್ನು ರೆಡಿ ಮಾಡ್ಕೊಂಡಿರಬಹುದು, ನೀವೇ ಊಹೆ ಮಾಡ್ಕೊಳ್ಳಿ. ಅದರಲ್ಲಿ ಸ್ಕಾಟ್ ಬೆಸೆಂಟ್ ನಂತಹ ಮಹಾಪುಣ್ಯಾತ್ಮನೂ ಇರ್ತಾನೆ. ಈ ಪೀಟರ್ ನವಾರೋ ಅಂತಹ ಅರೆಬೆಂದ ಮಡಿಕೆಯೂ ಕೂಡ ಇರುತ್ತೆ. ಈಗ ಭಾರತದ ವಿಚಾರದಲ್ಲಿ ಟ್ರಂಪ್ ಕೈಗೊಂಡಂತಹ ಪ್ರತಿ ನಿರ್ಧಾರಕ್ಕೂ ಕೂಡ ಸಲಹೆ ಕೊಟ್ಟಿದ್ದು ಯಾರು ಕೇಳಿದ್ರೆ ಇದೇ ಪೀಟರ್ ನವಾರೋ, ಅದೇ ಸ್ಕಾಟ್ ಬೆಸೆಂಟ್. ಈಗ ಆ ಎಲ್ಲಾ ನಿರ್ಧಾರಗಳು ವಿಫಲವಾದ ಕಾರಣದಿಂದಾಗಿ ಈ ಪೀಟರ್ ನವಾರೋಗೆ ಹತಾಶೆಯನ್ನ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆ ಈ ಪೀಠಿಕೆ ಹಾಕಿ ಈ ನವಾರೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈತ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಮಿತ್ರರೇ ಬಹಳ ಆಘಾತಕಾರಿಯಾದಂತಹ ಸ್ಟೇಟ್ಮೆಂಟು. ಅಮೆರಿಕ ಯಾವ ಮಟ್ಟಿಗೆ ಹತಾಶೆಗೊಳಗಾಗಿದೆ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ನವಾರೋ ಹೇಳಿರೋದೇನು ಕೇಳಿದ್ರೆ ಮೋದಿ ಒಬ್ಬ ಮಹಾನ್ ನಾಯಕ, ಆದರೆ ಅವರು ಪುತಿನ್ ಮತ್ತು ಕ್ಸಿ ಜಿನ್ಪಿಂಗ್ ಜೊತೆಗೆ ಯಾಕೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಭಾರತ ಒಂದು ಪ್ರಜಾಪ್ರಭುತ್ವ ದೇಶ, ಹೀಗಾಗಿ ಪುತಿನ್ ಮತ್ತು ಕ್ಸಿ ಜಿನ್ಪಿಂಗ್ ಜೊತೆಗೆ ಕೈ ಜೋಡಿಸುವಂತಹದ್ದು ತಪ್ಪಾಗುತ್ತೆ. ಇವತ್ತು ಭಾರತೀಯರು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ, ಅವರಿಗೆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಏನು ಕೇಳಿದ್ರೆ ರಷ್ಯಾದಿಂದ ಇವತ್ತೇನು ಭಾರತ ಆಯಿಲ್ ಖರೀದಿ ಮಾಡ್ತಾ ಇದೆಯಲ್ಲ, ಇದರ ನೇರ ಲಾಭ ಬ್ರಾಹ್ಮಣ ಜನರಿಗೆ ಆಗ್ತಾ ಇದೆ. ಮಿತ್ರರೇ, ಇದು ಬಹಳ ಗಂಭೀರವಾದಂತಹ ಸ್ಟೇಟ್ಮೆಂಟ್. ಮೊದಲಿಗೆ ಇಲ್ಲಿ ಪೀಟರ್ ನವಾರೋ ಹೇಳಿರೋದು ಶುದ್ಧ ಸುಳ್ಳು. ಎರಡನೇದಾಗಿ ಒಂದು ಜಾತಿಯನ್ನ ಪ್ರಸ್ತಾಪ ಮಾಡಿ ಭಾರತದಲ್ಲಿರುವಂತಹ ಜಾತಿ ವ್ಯವಸ್ಥೆಗಳ ನಡುವೆ ದ್ವೇಷ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಈ ಬ್ರಿಟಿಷರು ಹಿಂದೆ ಮಾಡಿದ್ರಲ್ಲ ಒಡೆದು ಆಳುವ ನೀತಿ, ಅದನ್ನೇ ಅಮೆರಿಕ ಪುನಃ ಪ್ರಯೋಗ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಯಾಕೆಂದ್ರೆ ಆ ಮಟ್ಟಿನ ಹತಾಶೆ ಕಾಣ್ತಾ ಇದೆ. ಮೋದಿಯ ಮೇಲೆ ಒತ್ತಡ ಹಾಕಿದ್ರೆ ಪ್ರಯೋಜನ ಆಗ್ತಾ ಇಲ್ಲ. ಭಾರತದ ಮೇಲೆ ವಿಪರೀತವಾಗಿ ಒತ್ತಡ ಹಾಕಿ 50% ಟ್ಯಾರಿಫ್ ಹಾಕಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಬಗ್ಗುತ್ತಾ ಇಲ್ಲ. ಅಂತಿಮವಾಗಿ ಇವರೇನು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತದ ಸಮಾಜವನ್ನ ಒಡೆಯುವಂತಹ ಅಸ್ತ್ರ. ಮಿತ್ರರೇ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ವಿದೇಶಿ ಒಬ್ಬ ನಾಯಕ ಕೊಟ್ಟಿರೋದನ್ನ ನಾನಂತೂ ನೋಡಿಲ್ಲ. ಭಾರತದಲ್ಲಿ ಬ್ರಾಹ್ಮಣ ಸಮುದಾಯ ಮೇಲ್ವರ್ಗದ ಸಮುದಾಯ ಅಂತ ಗುರುತಿಸಿಕೊಂಡಿದೆ. ಸದ್ಯ ರಷ್ಯಾದಿಂದ ಆಯಿಲ್ ಏನ್ ಬರ್ತಾ ಇದೆಯಲ್ಲ, ಇದರಿಂದ ನೇರವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಲಾಭ ಆಗ್ತಾ ಇದೆ ಅಂತ ಬಿಂಬಿಸಿದ್ದೆ. ಆದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಸರ್ಕಾರ ಇಡೀ ಅಮೆರಿಕವನ್ನ ಎದುರು ಹಾಕೊಂಡು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಿರೋದು ಯಾಕೆ ಕೇಳಿದ್ರೆ ಬ್ರಾಹ್ಮಣರನ್ನು ಉದ್ಧಾರ ಮಾಡೋದಕ್ಕೆ. ಈ ರೀತಿಯ ಭಾವನೆ ಜನರಲ್ಲಿ ಬೇರು ಬಿಟ್ಟಿದ್ದೆ ಆದ್ರೆ ಸಮಾಜ ಒಡೆದು ಹೋಗ್ಬಿಡುತ್ತೆ ಅನ್ನುವಂಥದ್ದು ಇವರ ಮೂಲ ಉದ್ದೇಶ. ಹೋಗ್ಲಿ, ಈ ಪೀಟರ್ ನವಾರೋ ಹೇಳ್ತಾ ಇದ್ದಾನಲ್ಲ, ಇದರಲ್ಲಿ ಏನಾದರೂ ಸತ್ಯ ಇದೆಯಾ? ನಿಜವಾಗ್ಲೂ ಬ್ರಾಹ್ಮಣ ಸಮುದಾಯದವರಿಗೆ ಇದರಿಂದ ಲಾಭ ಆಗ್ತಾ ಇದೆಯಾ ಕೇಳಿದ್ರೆ ರಷ್ಯಾದ ಆಯಿಲ್ ವಿಚಾರದಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಸಮುದಾಯದ ಬಿಸ್ನೆಸ್ ಮೆನ್ ಇಲ್ಲ. ಈಗ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾ ಇರುವಂತದ್ದು ನಯಾರಾ ರಿಫೈನರೀಸ್. ಈ ನಯಾರಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಇರುವಂತಹದ್ದು ರಷ್ಯಾದ್ದು. 49% ಅವರದೇ ಇನ್ವೆಸ್ಟ್ಮೆಂಟ್ ಇದೆ. ಇನ್ನು ಭಾರತದಲ್ಲಿರುವಂತಹ ಇತರೆ ಆಯಿಲ್ ರಿಫೈನರಿ ಕಂಪನಿಗಳೇನಿದ್ದಾವೆ, ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇರುವಂತಹ ಕಂಪನಿಗಳು, ಅದರಲ್ಲಿ ಬಹುತೇಕ ಕಂಪನಿಗಳು ಸರ್ಕಾರಿ ಒಡೆತನದ ಕಂಪನಿಗಳು. ಆ ಕಂಪನಿಗಳಿಗೆ ಆಗುವಂತಹ ಲಾಭ 140 ಕೋಟಿ ಭಾರತೀಯರಿಗಾಗುವ ಲಾಭವೇ ಹೊರತು ಯಾವುದೋ ಒಂದು ಸಮುದಾಯಕ್ಕಾಗುವಂತಹ ಲಾಭ ಅಲ್ಲ. ಇದರ ಜೊತೆಗೆ ಪದೇ ಪದೇ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ರಿಲಯನ್ಸ್ ಅನ್ನ, ಮುಖ್ಯವಾಗಿ ಮುಖೇಶ್ ಅಂಬಾನಿಯನ್ನ. ಹಾಗಾದ್ರೆ ಅಂಬಾನಿ ಏನಾದರೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರ್ತಾರ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಅಂಬಾನಿಗೂ ಬ್ರಾಹ್ಮಣ ಸಮುದಾಯಕ್ಕೂ ಯಾವುದೇ ಲಿಂಕ್ ಇಲ್ಲ. ಹೇಗೆ ರಷ್ಯಾದ ಆಯಿಲ್ಗೂ ಬ್ರಾಹ್ಮಣ ಸಮುದಾಯಕ್ಕೂ ಸಂಬಂಧ ಇದೆ, ಆದ್ರೆ ಪೀಟರ್ ನವಾರೋ ಯಾವುದೇ ರೀತಿಯಲ್ಲೂ ತಳಬುಡ ಇಲ್ಲದಂತಹ ಒಂದು ಆರೋಪ ಮಾಡಿದ್ದಾನೆ. ಅಂದ್ರೆ ಇವರ ಉದ್ದೇಶ ಯಾವ ರೀತಿಯಾಗಿದೆ ನೋಡಿ. ಆಂತರಿಕವಾಗಿ ಭಾರತದಲ್ಲಿ ಕಚ್ಚಾಟ ಆಗಬೇಕು, ಇಂಟರ್ನಲ್ ಬ್ಲೀಡ್ ಆಗಬೇಕು ಅನ್ನುವಂಥದ್ದೇ ಇವರ ಮೂಲ ಉದ್ದೇಶ.
ನಮ್ಮನ್ನು ಯಾವುದೇ ರೀತಿಯಲ್ಲೂ ಸೋಲಿಸೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಜಾತಿ ವ್ಯವಸ್ಥೆಯನ್ನು ಇವರು ಮಧ್ಯಕ್ಕೆ ತಂದು ಅದರ ಲಾಭವನ್ನು ಪಡೆದುಕೊಳ್ಳುವಂತಹ ಯತ್ನ ಮಾಡ್ತಾರೆ. ಒಟ್ನಲ್ಲಿ ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿ ಅಮೆರಿಕದವರಿಗೆ ಅಪತ್ಯ ಆಗೋದಕ್ಕೆ ಶುರುವಾಗಿದೆ. ಟ್ರಂಪ್ ಅವರ ಯಾವುದೇ ನಿರ್ಧಾರಗಳು ಕೂಡ ಅಮೆರಿಕದ ಪರವಾಗಿಲ್ಲ ಅಂತ ಅಮೆರಿಕನ್ನರಿಗೆ ಭಾಸವಾಗೋದಕ್ಕೆ ಶುರುವಾಗಿದೆ. ಇದು ನೇರವಾಗಿ ಟ್ರಂಪ್ ಅವರ ಇಡೀ ಟೀಮ್ ಅನ್ನ ಒತ್ತಡಕ್ಕೀಡು ಮಾಡಿದೆ. ಹೀಗಾಗಿ ಟ್ರಂಪ್ಗೆ ಈ ಟ್ಯಾರಿಫ್ನ ಸಲಹೆ ಕೊಟ್ಟಂತವರು ಈಗ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ. ಇಲ್ಲಿನ ಜಾತಿ ವ್ಯವಸ್ಥೆಯ ಬಗ್ಗೆ ಅಥವಾ ಯಾವುದೋ ಒಂದು ಜಾತಿಯನ್ನ ಗುರಿ ಮಾಡಿ ಅದರ ಬಗ್ಗೆ ಸುಳ್ಳು ಅಪಪ್ರಚಾರವನ್ನ ಮಾಡೋದಕ್ಕೂ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.